ನಮಸ್ತೆ. ನಮ್ಮ ಹೆಸರು ನಾಗರಾಜ್ ಅಂತೇಳಿ. ನಮ್ಮದು ಎಸ್ ಎನ್ ಗ್ಲೋಬಲ್ ನೀಮ್ ಆ್ಯಂಡ್ ಆರ್ಗಾನಿಕ್ ಅಂತೇಳಿ. ನಮ್ಮಲ್ಲಿ ಸಾವಯವ ಗೊಬ್ಬರ ಮತ್ತು ಗುಣಮಟ್ಟವಾದ ಬೇವಿನ ಪುಡಿ ಮತ್ತು ಜೈವಿಕ ಗೊಬ್ಬರ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ದೀವಿ. ನಮ್ಮದು ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಬೀದರ್ಗ ಹೋಬಳಿ. ಇಲ್ಲಿ ಎಲ್ಲ ಕಡೆಗೂ ಸಾವಯವ ಗೊಬ್ಬರ. ಈಗ ಕೆಲವರು ದನಿ ಗೊಬ್ಬರ ಹಾಕ್ತಾರೆ ಸಾವಯವ ಗೊಬ್ಬರದಲ್ಲಿ. ಆದರೆ ದನಿ ಗೊಬ್ಬರ ಯಾವ ಗೊಬ್ಬರ ಅನ್ನೋದು ಇಂಪಾರ್ಟೆಂಟು. ಈಗ ನಾವು ನಮ್ಮ ಹತ್ರನೂ ದನಿ ಗೊಬ್ಬರ ಐತಿ, ಆದರೆ ದನಿ ಗೊಬ್ಬರ ಥರ ಮಾಡಲ್ಲ ನಾವು. ಈಗ ನಮ್ಮದು ಗೋಶಾಲೆ ಇದೆ. ಮಲೆನಾಡು ಗಿಡ್ಡುಗಳನ್ನು 100 ಹಸುಗಳನ್ನ ತಂದು ನಾವು ಗೋಶಾಲೆ ಮಾಡಿದ್ದೀವಿ. ಆ ಗೋಶಾಲೆಯಿಂದ ಬರೋ ಅಂಥನ ಜೀವಾಮೃತ ಮಾಡ್ತಾಯಿದ್ದೀವಿ, ಯಾವುದು ಸಗಣಿಯಿಂದ. ಈಗ ಬೇರೆ ಕಂಪ್ನಿಯವರು ತುಂಬ ದನಿ ಗೊಬ್ಬರ ಹಾಕ್ತೀವಿ ಅಂತ ಸೀಮೆ ಹಸು ಗೊಬ್ಬರ ಇರ್ತೈತಿ. ಸೀಮೆ ಹಸುದಲ್ಲಿ ಯಾವ ಸಗಣಿಯಲ್ಲಿ ಯಾವ ಪರ್ಸೆಂಟೇಜ್ ಇರೋಲ್ಲ. ಅದಕ್ಕೋಸ್ಕರ ನಾವೀಗ ಉದಾಹರಣೆ, ನಾನು ದನಿ ಗೊಬ್ಬರ ತರಬೇಕಂದ್ರೆ ಅದು ಸೀಮೆ ಹಸುದ ನಾಟಿ ಹಸುದ ಅಂತ ಕಂಡುಹಿಡಿಯೋಕ್ಕೆ ಸಾಧ್ಯನಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಅಂದ್ರೆ 100 ಹಸುಗಳನ್ನ, ಮಲೆನಾಡು ಗಿಡ್ಡುಗಳನ್ನ ಹಸುಗಳು ತಂದು ಅದ್ರಾಗ ಬರೋಂಥ ಸಗಣಿನ 1% ಕ್ವಾಲಿಟಿ ಇತ್ತಂದ್ರೆ ಅದನ್ನು ಮಲ್ಟಿಪ್ಲೈ ಮಾಡಿ 100% ನಾವು ಕ್ವಾಲಿಟಿ ಗುಣಮಟ್ಟ ಮಾಡ್ತಾಯಿದ್ದೀವಿ. ಹೆಂಗಂದರೆ ಅದನ್ನು ನಾವು ದಿದ್ದೊಳದಿಟ್ಟು ಹಾಕಿ ಸಾವಯವ ಬೆಲ್ಲ ಹಾಕಿ ನಾವು 30,000 ಲೀಟ್ರ್ 5 ದಿನಕ್ಕೆ ನಾವು ಜೀವಾಮೃತ ಮಾಡ್ತಾಯಿದ್ವಿ. ಅದ್ರ ಬರೋಂಥ ನಾಟಿ ಹಸಿರು ಹಾಲಿನಿಂದ ಮಜ್ಜಿಗೆ ಮಾಡಿ ಅದಕ್ಕೆ ಗೋಕೃಪಾಮೃತನೂ ಮಾಡ್ತಾಯಿದ್ವಿ. ಈಗ ತುಂಬ ಕಂಪ್ನಿಗಳಿದಾವೆ. ಕೆಲವರು ಹೇಳ್ತಾರೆ ನಾನು ಬೇವಿನ ಹಿಂಡಿ ಹಾಕ್ತೀನಿ, ಹೊಂಗೆ ಹಿಂಡಿ ಹಾಕ್ತೀನಿ, ಲಘು ಪೋಷಕಾಂಶ ಹಾಕ್ತೀನಿ, ಎಲ್ಲ ಹಾಕ್ತೀನಿ ಅಂತಾರೆ. ಇವತ್ತು 350 ರೂಪಾಯಿ 400 ರೂಪಾಯಿ ಚೀಲ ಸಾವಯವ ಗೊಬ್ಬರಕ್ಕೆ 1 kg ಬೇವಿನ ಪುಡಿ 30 ರೂಪಾಯಿ 35 ರೂಪಾಯಿ ರೇಟ್ ಇದೆ. ಈಗ ನಮ್ಮ ಬೂಸಿರಿಯಲ್ಲಿ ವಿಶೇಷವಾಗಿ ನಾವು ಕೆಲವರು ಹೇಳ್ತಾರೆ ಪ್ರೆಸ್ ಮಾಡಿ ಬೂದಿ ಇರ್ತದೆ ಅಂತ. ನಮ್ಮದ್ರಲ್ಲಿ ಹಂಗೆ ಹೇಳ್ತಾರೆ, ನಮ್ಮದು ಅಷ್ಟು ನ್ಯೂಟ್ರೆಂಟ್ ಇರ್ತೈತಿ, ಇಷ್ಟು ನ್ಯೂಟ್ರೆಂಟ್ ಇದೆ, ಅದನ್ನು ಮಿಕ್ಸ್ ಮಾಡ್ತೀವಿ, ಇದನ್ನು ಮಿಕ್ಸ್ ಮಾಡಿ ಯಾರೂ ತೋರಿಸಲ್ಲ. ನಾವು ಲೈವಾಗಿ ತೋರಿಸ್ತಾ ಇದ್ದೀವಿ ನಾವು ಏನೇನು ಮಿಕ್ಸ್ ಮಾಡ್ತೀವಿ ಬೂಸಿರಿ ಗೊಬ್ಬರದಲ್ಲಿ ಅಂತ. ನಿಮಗೆ ಇದು ಬೂದಿಯಲ್ಲಿ 4 ಥರ ಬೂದಿ ಇರುತ್ತೆ. ನಾವು ಹಾಕ್ತಿರೋದು ಏನು ಅಂದರೆ ಇದು ತೆಂಗಿನ ಸಿಪ್ಪಿಂದು ಸುಟ್ರ ಬೂದಿ. ಇದರಲ್ಲಿ ಯಥೇಚ್ಛವಾಗಿ ಪೊಟ್ಯಾಶ್ ಇರುತ್ತೆ ನಿಮಗೆ. ಆಮೇಲೆ ಇದು ರೈಸ್ ಮಿಲ್ ಬೂದಿ. ಇವೆರಡೇ ಯೂಸ್ ಮಾಡೋದು. ನೀವು ಒಂದು ಟ್ಯಾಕ್ಟ್ರಿ ಹಾಕಿದ್ರು 1 ಟನ್ 1.5 ಟನ್ ತೂಕ ಬರುತ್ತೆ. ಒಂದು ಟ್ಯಾಕ್ಟ್ರಿ ಆದರೆ ಅಷ್ಟೇ ಟನ್ ಬರೋದು, ಅಷ್ಟು ವೇಟ್ಲೆಸ್ ಇರುತ್ತೆ ನಮ್ಮದು. ಇದು ಬೂದಿ, ಪೊಟ್ಯಾಶ್ ಯಥೇಚ್ಛವಾಗಿ ಪೊಟ್ಯಾಶ್ ಇರುತ್ತೆ. ಇದಾದ ತಕ್ಷಣ ನಮಗೆ ಇದು ಕೊಕೊಫಿಟ್ಟು. ಇವತ್ತು ಇದೇನು ಮಾಡುತ್ತಂದ್ರೆ ನಮಗೆ ಬೇರು ಬೆಳವಣಿಗೆಗೆ, ಆಮೇಲೆ ಎಲ್ಲರೂ ಹೇಳ್ತಾರೆ ಇವತ್ತು 51 ರೂಪಾಯಿ 52 ರೂಪಾಯಿ ಒಂದು ಅಡಿ ಸ್ಕ್ವೇರ್ ಫೀಟ್ ಇದೆ, ನಾವು ಅದನ್ನು ಹಾಕ್ತೀವಿ ಇದನ್ನು ಹಾಕ್ತೀವಿ ಅಂತ ಹಾಕ್ತಾರಂತ ಹೇಳ್ತಾರೆ ಹೊರತು ಯಾರು ಲೈವ್ ತೋರಿಸಲ್ಲ. ನಮ್ಮ ಹತ್ರ ಕೊಕೊಫಿಟ್ಟು ಇದನ್ನು ಹಾಕ್ತಾಯಿದ್ದೀವಿ. ಇದು ಯಾಕಂದರೆ ಬೇರು ಬೆಳವಣಿಗೆಗೆ, ಆಮೇಲೆ ನೀರಿನ ಅಂಶ ಜಾಸ್ತಿ ಇಟ್ಕೊಳ್ಳೋಕ್ಕೆ ಇದು ಕೆಲಸ ಮಾಡ್ತದೆ. ಇದರಲ್ಲಿ NPK ಅಂಶ ಜಾಸ್ತಿ ಇರುತ್ತೆ. ಇದಾದಮೇಲೆ ಕೋಳಿ ಗೊಬ್ಬರ ಐತೆ ಅಂತ ಹೇಳ್ತಾರೆ. ಯಾರು ಕೋಳಿ ಗೊಬ್ಬರದಾಗ ಯಾರು ತೋರಿಸಲ್ಲ. ನಮ್ದು ಇಲ್ಲೇ ಲೈವಾಗೆ ಹೆಚ್ಚಿಗೆ 15 ಲೋಡ್ 20 ಲೋಡ್ ನಮ್ದು ಕೋಳಿ ಗೊಬ್ಬರ ಇದೆ. ಎಲ್ಲ ಮೊಟ್ಟೆ ಕೋಳಿದು ಸೋಡಾಮಾನಸ್ ಟ್ರೈಕೋಡರ್ಮ ಎನ್ರಿಚ್ಡ್ ಮಾಡಿ 6 ತಿಂಗಳಾದಮೇಲೆ ನಾವು ಇದನ್ನು ಬೂಸಿರಿಯನ್ನು ಸಾವಯವ ಗೊಬ್ಬರಕ್ಕೆ ಎನ್ರಿಚ್ಡ್ ಮಾಡ್ತಾಯಿದ್ವಿ, ಅಂದರೆ ಮಿಕ್ಸ್ ಮಾಡ್ತಾಯಿದ್ವಿ. ಕೋಳಿ ಗೊಬ್ಬರ ಕೊಕೊಫಿಟ್ ಆಯ್ತು ಸರ್. ಇದು ಪ್ರೆಸ್ಮೆಡ್ ಅಂದರೆ ಇದು ಶುಗರ್ ಫ್ಯಾಕ್ಟ್ರಿ ತ್ಯಾಜ್ಯ. ಇದು ನೋಡಿರಿ, ಇದು ಎಷ್ಟು ಇದೆ ಅಂದರೆ ಇದು ಒಂಥರ ಸಗಣಿ ಹೆಂಗಂದರೆ ನಿಮಗೆ ಕೋಳಿ ಗೊಬ್ಬರಕ್ಕೂ ಆಮೇಲೆ ಕುರಿ ಗೊಬ್ಬರಕ್ಕೂ ದನಿ ಗೊಬ್ಬರಕ್ಕಿಂತ 3 ಪಟ್ಟು NPK ಇದರಲ್ಲಿ ಜಾಸ್ತಿ ಇರುತ್ತೆ. ನಾವು ಡೋಲಮಿಟ್ ಮಿಕ್ಸ್ ಮಾಡ್ತೀವಿ. ಡೋಲಮಿಟ್ ಏನು ಮಾಡ್ತೀವಿ ಅಂದರೆ ಕೆಲವು ಏರಿಯಾಗಳಿಗೆ ಮಾತ್ರ ನಾವು ಚೂಸ್ ಮಾಡ್ತೀವಿ, ಎಲ್ಲ ಏರಿಯಾಕ್ಕೆ ಡೋಲಮಿಟ್ ಮಾಡಲ್ಲ. ಮಲೆನಾಡು ಯಾವ ಜಾಸ್ತಿ ಭಾಗ ಇರುತ್ತೆ ಯಥೇಚ್ಛವಾಗಿ ಮಳೆಯಲ್ಲಿ ಜಾಸ್ತಿ ಆಗುತ್ತೆ ಅಲ್ಲಿ ನಮಗೆ pH ಅಂಶ ಯಾಕಂದರೆ ಸಾಯಿಲ್ ವಾಟರ್ ಆಗೋದ್ರಿಂದ pH ಕಮ್ಮಿ ಆಗುತ್ತೆ ನಮಗೆ. ಅವಾಗ ನಾವೇನು ಮಾಡ್ತೀವಿ ಅಂದರೆ ಡೋಲಮಿಟ್ ಮಿಕ್ಸ್ ಮಾಡ್ತೀವಿ. ಹಾಂ ಸರ್. ಆ ಡೋಲಮಿಟ್ ನಮಗೆ ಅದು ವಿತ್ ಟೆಸ್ಟಿಂಗ್ ರಿಪೋರ್ಟ್ ಇರುತ್ತೆ. ಸಾವಯವ ಗೊಬ್ಬರದಾಗೆ ಪ್ರೆಸ್ಮೆಡ್ ಹಾಕ್ತಾರೆ, ಕೋಳಿ ಗೊಬ್ಬರ ಹಾಕ್ತಾರೆ, ಕೊಕೊಫಿಟ್ ಹಾಕ್ತಾರೆ, ಓಕೆ. ಆದರೆ ಯಾವ ಫಾರ್ಮಲಾಗಿ ಹಾಕ್ತಾರೆ, ಎಷ್ಟೆಷ್ಟು ಪರ್ಸೆಂಟೇಜ್ ಹಾಕ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟು. ಪ್ರೆಸ್ಮೆಡ್ ಎಷ್ಟು ಹಾಕ್ತಾರೆ, ಬೂದಿ ಎಷ್ಟು ಹಾಕ್ತಾರೆ, ಕೋಳಿ ಗೊಬ್ಬರ ಎಷ್ಟು ಹಾಕ್ತಾರೆ, ಆಮೇಲೆ ಕೊಕೊನಟ್ ಪೌಡ್ರ್ ಎಷ್ಟು ಹಾಕ್ತಾರೆ, ಡೋಲಮಿಟ್ ಸುಣ್ಣೆ ಹಾಕ್ತಾರೆ, ಅದು ಎಷ್ಟೆಷ್ಟು ಪರ್ಸೆಂಟ್ ಹಾಕ್ತಾರೆ ಒಂದು ಟನ್ನಿಗೆ, ಅದು ತುಂಬ ಇಂಪಾರ್ಟೆಂಟು. ಅದು ನಾವು ನಮ್ಮ ಸೈಂಟಿಸ್ಟಿಂದನೇ ತೊಗೊಂಡು ಯಾವ ಪ್ರಮಾಣದಾಗ ಹಾಕ್ಬೇಕಂತ ಹೇಳಿ ಅವ್ರದ್ದು ಸಜೆಷನ್ ತಕ್ಕಂತೆ ನಾವು ಇದನ್ನು ನಮ್ಮ ಫಾರ್ಮಲ್ಲಿ ತಕ್ಕಂತೆ ನಾವು ಮಿಕ್ಸ್ ಮಾಡ್ತಾಯಿದ್ವಿ. ಈಗ ನಾವು 5 ಮೆಟೀರಿಯಲ್ನ ಮಿಕ್ಸ್ ಮಾಡಿ ಇದನ್ನು ರಾಶಿ ಮಾಡಿರ್ತೀವಿ. ರಾಶಿ ಮಾಡಿ ಇದು ರಾಶಿಗೆ ಇನ್ನೂ ಎನ್ರಿಚ್ ಮಾಡೋದಿದೆ. ಇದಕ್ಕೆ ಇದು ಪ್ರೋಸೆಸ್ ಫೈನಲ್ ಆಗಿಲ್ಲೇನೋ ನೋಡ್ರಿ. ಈಗ ಇಲ್ಲಿ ಬೂದಿ, ಇಲ್ಲಿ ನೋಡ್ರಿ ಬೂದಿ ಇದೆ ಮೇಲೆ. ಇದು ನೋಡ್ರಿ ಜೀವಾಮೃತ, ಇದು ಸ್ಪ್ರೇ ಆಗಿರೋದು ಸಗಣಿ ಸಮೇತ ಕರಗಿಲ್ಲ. ಇದು ಪ್ರೆಸ್ಮೆಡ್, ಇಲ್ಲಿ ಸುಣ್ಣ ಕಾಣುತ್ತೆ, ಸುಣ್ಣ ಸ್ಟೆಪ್ ಬೈ ಸ್ಟೆಪ್ ಇದು ಕುಂತೈತೆ. ಇದಕ್ಕೆ ನಾವೇನು ಜೀವಾಮೃತ ಮಾಡಿಲ್ಲ. ನಾವು ನಾಳೆ ಪ್ರೊಡಕ್ಷನಿಗೆ ಮಾಡ್ತಾ ಇದ್ದೀವಿ ಅನ್ನಂಗೆ ಅದಕ್ಕೆ ಜೀವಾಮೃತ ಯಾವ ಥರ ಮಾಡ್ತೀವಿ ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ. ಇಡೀ ಕರ್ನಾಟಕದಲ್ಲಿ ಸಾವಯವ ಗೊಬ್ಬರಕ್ಕೆ ನಾಟಿ ಹಸುಗಳಿಂದ ಗೋಶಾಲೆ ಮಾಡಿ ಜೀವಾಮೃತ ಮಾಡಿ ಗೋಕೃಪಾಮೃತ ಮಾಡಿ ಗೊಬ್ಬರಕ್ಕೆ ಎನ್ರಿಚ್ ಮಾಡ್ತಿರೋದು ಪ್ರಥಮ ಬಾರಿಗೆ ನಾವೇ. ರೈತರು ಬಂದ್ರೂ ನೇರವಾಗಿಯೂ ಇಲ್ಲೇ ನಿಂತು ಜೀವಾಮೃತ ಅವ್ರು ಏನು ನಾನು ರಾ ಮೆಟೀರಿಯಲ್ ಹೇಳಿದ್ದೀನೋ ನಮ್ಮ ಫಾರ್ಮಲ್ಲಿ ಏನಾಯ್ತು ಅದೇ ತಕ್ಕಂತೆ ಮಿಕ್ಸ್ ಮಾಡಿ ಅವ್ರ ಕಣ್ಣು ಮುಂದೆ ಪ್ಯಾಕ್ ಮಾಡಿ ಕೊಡ್ತೀವಿ. ಡಿಪಾರ್ಟ್ಮೆಂಟ್ ಕಡೆಯಿಂದನೇ ನಾವು ಇವತ್ತು ಒಂದು ಫಂಕ್ಷನ್ ಮಾಡಿದ್ವಿ, ಒಂದು ರೈತರ ಕಾರ್ಯಾಗಾರ ಅಂತೇಳಿ. ಸಾವಯವ ಗೊಬ್ಬರದ ಇದು ಸಾವಯವ ಗೊಬ್ಬರ ಹೆಂಗೆ ಯೂಸ್ ಮಾಡಬೇಕು, ಇವತ್ತು ಕೆಮಿಕಲ್ ಸೊಸೈಟಿದಲ್ಲಿ ಎಷ್ಟು ಅಭಾವ ಆಗಿದೆ, ಅದಕ್ಕೆ ಪ್ಲಸ್ ಆಗಿ ಏನು ನಾವು ಯೂಸ್ ಮಾಡಬೇಕು,
ರೈತರು, ಅದ್ರ ಬಗ್ಗೆ ರೈತರಿಗೆ ಅಂತಾನೆ ಒಂದು ನಾವು ಇವತ್ತು ಪ್ರೋಗ್ರಾಮ್ ಮಾಡಿದ್ವಿ. ಇವತ್ತು ಅದೇ ಪ್ರೋಗ್ರಾಮ್ ಎಲ್ಲ ಒಂದು ಎಷ್ಟು ಜನ ರೈತರು ಸೇರಿದ್ರಿ ಸರ್. ಇವತ್ತೆಲ್ಲ ನೀವೇ ನೋಡಿದ್ರೆ ಒಂದು 200-250 ಜನ ರೈತರು ಸೇರಿದ್ರು. ನಿಜವಾದ ವರ್ಕ್ ಈಗ ಸ್ಟಾರ್ಟ್ ಆಗುತ್ತೆ. ಈಗ ಸ್ಟಾರ್ಟ್ ಆಗುತ್ತೆ. ಹಾಂ ಸರ್, ಇಲ್ಲಿಂದ ನಮ್ಮ ಜೈವಿಕ ಉತ್ಪನ್ನಗಳು ಸ್ಟಾರ್ಟ್. ನಾವು ಇದು ಮಿಕ್ಸ್ ಮಾಡಿರೋ ತೋರಿಸಿದ್ವಿ. ಮಿಕ್ಸ್ ಮಾಡಿರೋ ಪ್ರೊಸೆಸ್ ಏನು ಮಾಡ್ತೀವಿ ಅಂದ್ರೆ, ಅದು ಮಿಕ್ಸ್ ಮಾಡಿರೋ ಇಲ್ಲಿಂದ ನಾವು ಜೀವಾಮೃತ ಅದಕ್ಕೆ ಸ್ಪ್ರೇ ಮಾಡಿ, ಅಲ್ಲಿಂದ ನಾವು ಮತ್ತೆ ಮಿಕ್ಸಿಂಗ್ ಮಾಡ್ಕೊಂಡು ಅಲ್ಲಿಂದ ನಾವು ಈ ಬಂಕರ್ಗೆ ಹಾಕ್ತೀವಿ. ಬಂಕರ್ ಕೆಲಸ ನಡೀತಾ ಇದೆ, ಏನೋ ದೊಡ್ಡ ಮಟ್ಟದಾಗ ಮಾಡ್ತಾ ಇದ್ವಿ. ಬಂಕರ್ಗೆ ಹಾಕಿ ಬಂಕರಿಂದ ಇಲ್ಲಿ ಕನ್ವೇರಿಗೆ ಹೋಗುತ್ತೆ ಸರ್. ಇಲ್ಲಿಂದ ಕನ್ವೇರ್ ಬಂದು ಕನ್ವೇರಿಂದ ಇಲ್ಲಿ ಬರುತ್ತೆ, ಈ ಇದ್ರೆ ಬೆಲ್ಟಲ್ಲಿ ಬೀಳುತ್ತೆ. ಇಲ್ಲಿಂದ ನಮಗೆ ಇಲ್ಲಿ ಸ್ಕ್ರೀನಿಂಗ್ ಇದೆ ನಮ್ದು. ಈ ಸ್ಕ್ರೀನಲ್ಲಿ ಸ್ಕ್ರೀನ್ ಆಗುತ್ತೆ. ಸ್ಕ್ರೀನ್ ಆಗಿ ಕೆಲವೊಂದು ಡಿಕಂಪೋಸ್ ಆಗದೇ ಇರೋಂಥ ಗುಳ್ಳೆಗಳು, ಆಮೇಲೆ ಕರಗದೇ ಇರೋಂಥವು, ಫ್ರೆಶ್ ಮೇಡ್ ಗಟ್ಟಿ ಇರೋಂಥವು, ಅದೆಲ್ಲ ಹೊರಗಡೆ ಬರುತ್ತೆ. ನಮಗೆ ಫ್ರೆಶ್ ಐಟಮ್ಮು ಇಲ್ಲಿ ಬರುತ್ತೆ. ಇಲ್ಲಿ ಡ್ರಮ್ ಯಾವ್ದಂತ ಕೇಳಲ್ಲ ನೀವು. ಇಲ್ಲಿ ನಾನು ಹೇಳಿದೆ ಆಗಲೇ ಸ್ಟಾರ್ಟಿಂಗು, ಜೈವಿಕ ಗೊಬ್ಬರ ಇಲ್ಲಿಂದ ನಮ್ಮದು ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಈಗ ಸೋಡಾಮೋನಾಸ್, ಟ್ರೈಕೋಡರ್ಮಾ, AMC, ಅಜೋಟೋಬ್ಯಾಕ್ಟೀರಿಯಾ, PHB, KMB ಎಲ್ಲರೂ ಹೊರಗಡೆಯಿಂದ ತರ್ತಾರೆ. ನಮ್ದೀಗ ಯೂನಿವರ್ಸಿಟಿ MOU ಆಗಿದೆ. ನಮ್ಮದು KVK ಅಂದರೆ ನಮ್ಮದು ಬಬ್ಬೂರ್ ಫಾರಮ್ ಹಿರಿಯೂರು ಅಂತ ಹೇಳಿ ನಮ್ಮ KVK MOU ಮಾಡ್ಕೊಂಡು ನಾವೇ ಓನಾಗಿ ಯೂನಿವರ್ಸಿಟಿ ಮುಖಾಂತರನೇ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ PHB, KMB, ಅಜೋಟೋಬ್ಯಾಕ್ಟೀರಿಯಾ, PHB ಮತ್ತು ನಮಗೆ ಅದು ಸೋಡಾಮೋನಾಸ್, ಟ್ರೈಕೋಡರ್ಮಾ ನಾವೇ ಓನಾಗಿ ವ್ಯಾಮು ನಾವೇ ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ವಿ. ಇದು ಡಿಪಾರ್ಟ್ಮೆಂಟ್ ಇದರಲ್ಲಿ ಲ್ಯಾಬಲ್ಲೇ ನಾವೇ ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಎನ್ರಿಚ್ ಮಾಡ್ತಾಯಿದ್ವಿ. ಈಗ ಹೊರಗಡೆಯಿಂದ ತಂದು ನಾನು ಎನ್ರಿಚ್ ಮಾಡೋಕ್ಕೆ ಕಾಸ್ಟ್ ವರ್ಕೌಟ್ ಆಗಲ್ಲ. ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಮುಂಚೆ ನಾವು ಬೇರೆ ಬಯೋ ಸೆಂಟ್ರ್ ಅಲ್ಲಿ ತಂದು ನಾವು ಎನ್ರಿಚ್ ಮಾಡ್ತಾಯಿದ್ವಿ. ಈಗ ನಮ್ಮದೇ ಬಯೋ ಸೆಂಟ್ರ್ ಯೂನಿವರ್ಸಿಟಿ ಒಳಗೆ ನಮ್ಮ ಇದು ಸೆಂಟ್ರ್ ಓಪನ್ ಆಗೋದ್ರಿಂದ ನಮಗೆ ಕ್ವಾಲಿಟಿ ಇನ್ನೂ ಹೆಚ್ಚು ಮಾಡ್ಬೋದು. ಯಾಕಂದರೆ ನಾವು ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮಗೆ ಕಾಸ್ಟ್ ಕಮ್ಮಿ ಆಗುತ್ತೆ. ಅವಾಗ ಏನು ಮಾಡ್ತೀವಿ ಅಂದರೆ, ನಾವು AMC, ಅಜೋಟೋಬ್ಯಾಕ್ಟೀರಿಯಾ, PHB, KMB ಏನು ಮಾಡ್ತೀವಿ ಅಂದರೆ 1 ಲೀಟ್ರ್ ಆಗ್ತಿದ್ದು ಇವಾಗ ನಮ್ಮದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂದರೆ 2 ಲೀಟ್ರ್ ಜಾಸ್ತಿ ಆಗ್ತಿದ್ದೀವಿ. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಸಾವಯವ ಗೊಬ್ಬರ ಭೂಸಿರಿ ಅನ್ನೋದು ಗುಣಮಟ್ಟ ಜಾಸ್ತಿ ಆಗುತ್ತೆ. ಈಗ ನಮ್ಮದ್ರಲ್ಲಿ AMC ಇರುತ್ತೆ, ಸೋಡಾಮೋನಾಸ್ ಇರುತ್ತೆ, ಟ್ರೈಕೋಡರ್ಮಾ ಇರುತ್ತೆ, CVD ಇರುತ್ತೆ, ವ್ಯಾಮ್ ಇರುತ್ತೆ, ಹ್ಯೂಮಿಕ್ ಇರುತ್ತೆ, ಫಲ್ವಿಕ್ ಇರುತ್ತೆ. ಇವು ಇಷ್ಟು ಐಟಮು ಯಾರು ಸಾವಯವ ಗೊಬ್ಬರದಾಗ ಹಾಕಿ ಮಾಡಲ್ಲ. ರೈತರು ಬಂದ್ರೂ ನಾವು ಹೊರಗಡೆಯಿಂದ ತರಲ್ಲ, ನಾನೇ ಓನಾಗೆ ಜೈವಿಕ ಗೊಬ್ಬರಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂತೀವಿ. ನಾವು ಯೂನಿವರ್ಸಿಟಿಗೆ ಟೈಅಪ್ ಆಗಿ ಅದರಿಂದ ನಮಗೆ ಗುಣಮಟ್ಟನ ಕಾಯ್ದುಕೊಳ್ಳೋಕ್ಕೆ ಇದೊಂದು ನಮಗೆ ಉತ್ತಮ ದಾರಿ. ನಮ್ಮ ಗೋಶಾಲೆಯಿಂದ ಬರೋಂಥ ಹಾಲಿನಿಂದ ನಾವು ಸಾವಯವ ಬೆಲ್ಲ ಮತ್ತು ಕಡಲೆ ಹಿಟ್ಟು, ದ್ವಿದಳದ ಹಿಟ್ಟು ಹಾಕಿ ಇದು ಗೋಕೃಪಾಮೃತ ಮಾಡ್ತಾಯಿದ್ದೀವಿ. ನಾವು ಹೆಂಗೆ ಮಾಡ್ತಾಯಿದ್ದೀವಿ ಅಂದರೆ, ಇದು 500 ಲೀಟ್ರಿಗೆ 1000 ಲೀಟ್ರಿಗೆ ಮಾಡ್ಕೊತಾಯಿದ್ವಿ. ಈ 1000 ಲೀಟ್ರಿಗೆ ಮಾಡ್ಕೊಂಡು ನಾವು ವಿಶೇಷ ಏನಂದರೆ, ಈಗ ಹೇಳಿದ್ವಿ ಸೋಡಾಮೋನಾಸ್, ಟ್ರೈಕೋಡರ್ಮಾ, AMC ಅದ್ರ ಜೊತೆಗೆ ಏನಾರು ಹಾಕ್ಬೇಕಲ್ಲ, ಡ್ರಮ್ಮಿಗೆ ನೀರು ಹಾಕ್ತೀವಿ. ನೀರು ಅಷ್ಟು ಕ್ವಾಲಿಟಿ ಇರಲ್ಲ. ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಈ ಗೋಕೃಪಾಮೃತನ ಡಿಕಂಪೋಸ್ ಆದಮೇಲೆ ಇದಕ್ಕೆ ಮಾಡಿ ಡ್ರಂಪ್ ಮಾಡ್ಕೊಂಡು ಇಲ್ಲಿಂದ ನಾವು ಆ ಡಂಪಿಗೆ ಇಲ್ಲಿಂದ ಈ ಗೋಕೃಪಾಮೃತ ನೀರಿನ ಜೊತೆ ಮಿಕ್ಸ್ ಮಾಡಿದ್ರೆ ಕ್ವಾಲಿಟಿ ಇರಲ್ಲ ಅಂತೇಳಿ ಸೋಡಾಮೋನಾಸ್, ಟ್ರೈಕೋಡರ್ಮಾ, AMC, ಆಮೇಲೆ ಅಜೋಟೋಬ್ಯಾಕ್ಟೀರಿಯಾ, ಆಮೇಲೆ CVD ಎಲ್ಲದು ನೀರಿನ ಜೊತೆಗೆ ನಾವು ಗೋಕೃಪಾಮೃತ ಹಾಕ್ತಾಯಿದ್ದೀವಿ. ಅವಕ್ಕೆಲ್ಲವೂ ಜೀವಾಣುಗಳ ಸಂಖ್ಯೆಗೆ ನಾವು ಗೋಕೃಪಾಮೃತ ಕೊಡೋದ್ರಿಂದ ಜೀವಾಣುಗಳ ಸಂಖ್ಯೆ ಮಲ್ಟಿಪ್ಲೈ ಆಗಿ ಕೋಟಿ ಜೀವಾಣುಗಳ ಸಂಖ್ಯೆ ಉತ್ಪತ್ತಿ ಜಾಸ್ತಿ ಆಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಅಲ್ಲಿ ಮಲ್ಟಿಪ್ಲೈ ಆಗುತ್ತೆ. ಅಲ್ಲಿಂದ ಗೊಬ್ಬರಕ್ಕೆ ಹೋದ ತಕ್ಷಣನೇ ಅಲ್ಲಿ ಗೊಬ್ಬರದಾಗ ಸಾವಯವ ವಸ್ತು ಸಿಕ್ಕಾಗ ಮತ್ತೆ ಸೂಕ್ಷ್ಮಾಣುಜೀವಿಗಳು ಮತ್ತೆ ಮಲ್ಟಿಪ್ಲೈ ಆಗುತ್ತೆ. ಅಲ್ಲಿ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ಗೊಬ್ಬರದಾಗ ಬಂದಮೇಲೆ ಉತ್ಪತ್ತಿ ಆಗುತ್ತೆ. ನಮ್ಮದು ಗೊಬ್ಬರ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಹಂತವಾಗಿ ಗುಣಮಟ್ಟ ಪಡ್ಕೊಂಡು ಲಾಸ್ಟಿಗೆ ನಮಗೆ ಈ ಶೇಪಲ್ಲಿ ನಮಗೆ ಬರುತ್ತೆ ಗೊಬ್ಬರ. ಇದು ನಮ್ಮದು ಭೂಸಿರಿ ಸಾವಯವ ಗೊಬ್ಬರ. ನಮ್ಮಲ್ಲಿ ಭೂಸಿರಿ ಗೊಬ್ಬರ ಜೊತೆಗೆ ಸಪ್ರೇಟಾಗಿ ಸೋಡಾಮೋನಾಸ್ ಬೇಕಾ ಸಿಗುತ್ತೆ, ಟ್ರೈಕೋಡರ್ಮಾ ಬೇಕಾ ಸಿಗುತ್ತೆ, ಆಮೇಲೆ AMC ಬೇಕಾ ಸಿಗುತ್ತೆ, ಆಮೇಲೆ ಅಜೋಟೋಬ್ಯಾಕ್ಟೀರಿಯಾ, PHB, KMB, ವ್ಯಾಮು ನಾವೇ ಓನ್ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ರೈತರಿಗೆ ಜೈವಿಕ ಗೊಬ್ಬರ ಲಿಕ್ವಿಡ್ ರೂಪದಲ್ಲಿ ರೈತರಿಗೆ ನೇರವಾಗಿ ಎಲ್ಲ ಥರದ್ದು ಜೈವಿಕ ಗೊಬ್ಬರಗಳು ನಮ್ಮಲ್ಲೇ ಸಿಗುತ್ತೆ. ಅದು ಲೂಸಲ್ಲಿ ಸಿಗುತ್ತೆ, ಅದು ಲಿಕ್ವಿಡ್ ಫಾರ್ಮ್ 1 ಲೀಟ್ರದ್ದು, ಆಮೇಲೆ 5 ಲೀಟ್ರ್ ಕ್ಯಾನ್ ಸಿಗುತ್ತೆ. ಫೈನಲಾಗಿ ನಮ್ಮದು ಭೂಸಿರಿ ಬಯೋ ಎನ್ರಿಚ್ಡ್ ಸಾವಯವ ಗೊಬ್ಬರ ಸರ್. ಇದು ಜೈವಿಕ ಗೊಬ್ಬರ ಇರುತ್ತೆ, ಜೀವಾಮೃತ ಇರುತ್ತೆ. ಏನೆಲ್ಲ ಸರ್ಟಿಫೈಡ್ ಆಗಿದೆ ಸರ್ ಇದು? ಸರ್ ಇದ್ರಾಗ ISO ಇದೆ, ಗುಡ್ ಮ್ಯಾನುಫ್ಯಾಕ್ಚರ್ ಇದೆ, ಆಮೇಲೆ ನಮ್ಮದು ಬಯೋ ಫರ್ಟಿಲೈಜರ್ ಲೈಸೆನ್ಸ್ ಇದೆ. ಯಾಕಂದರೆ ಸಾವಯವ ಗೊಬ್ಬರ ಲೈಸೆನ್ಸ್ ಬೇರೆ, ಬಯೋ ಫರ್ಟಿಲೈಜರ್ ಲೈಸೆನ್ಸ್ ಬೇರೆ, ಎರಡೂ ಇದೆ. ನಮ್ಮ ಸಾವಯವ ಗೊಬ್ಬರ ಮತ್ತು ಬಯೋ ಫರ್ಟಿಲೈಜರ್ ಅಂದರೆ ಜೈವಿಕ ಮಿಶ್ರಿತ ಸಾವಯವ ಗೊಬ್ಬರ ಎರಡೂ ಇದೆ ನಮ್ಮದು. ಇದು ವ್ಯಾಮ್. ಇದು ವ್ಯಾಮ್ ಏನಿತ್ತು ಸರ್? ವ್ಯಾಮ್ ಅಂದರೆ ಸರ್ ಇದು ಬೇರುಗಳಿಗೆ ರಕ್ಷಾ ಕವಚವಾಗಿ ಇದು ಕೆಲಸ ಮಾಡುತ್ತೆ ಸರ್. ಇದಾದಮೇಲೆ ನಮಗೆ CVD ಇರುತ್ತೆ. ಇದರಲ್ಲಿ ಸಮುದ್ರ ಅಂದರೆ CVD ಅಂದರೆ ಸಮುದ್ರ ಪಾಚಿ, CVD ಎಕ್ಸ್ಟ್ರಾ ಅಂದರೆ ಇದರಲ್ಲಿ ಲಘು ಪೋಷಕಾಂಶಗಳು ಇರುತ್ತೆ, ಯಥೇಚ್ಛವಾಗಿ ನೈಟ್ರೋಜನ್ ಇರುತ್ತೆ. ರೈತರು ಕಾಂಟ್ಯಾಕ್ಟ್ ಮಾಡಿದರೆ ನೇರವಾಗಿ ನಾವು ರೈತರಿಗೆ ತಲುಪಿಸೋ ವ್ಯವಸ್ಥೆ ಮಾಡ್ತಾಯಿದ್ದೀವಿ. 3.5-4 ಟನ್ ಆದರೆ ನಾವೇ ಡೆಲಿವರಿ ರೈತರಿಗೆ ಮನೆ ಬಾಗಿಲಿಗೆ
ತಲುಪಿಸೋ ವ್ಯವಸ್ಥೆ ಕೂಡ ಮಾಡ್ತಾ ಇದೀವಿ. ಕರ್ನಾಟಕದಲ್ಲಿ ಪ್ರತಿಯೊಂದು ಮೂಲೆಗೂ ನಮ್ಮದು ಭೂಸಿರಿ ತಲುಪಿದೆ. ಪ್ರತಿಯೊಬ್ಬರನ್ನು ವಿಡಿಯೋ ಮಾಡಿನೂ ಹಾಕಿದ್ದಾರೆ, ತೋಟನೂ ವಿಡಿಯೋ ಮಾಡಿ ಹಾಕಿದ್ದಾರೆ, ಹಾಕಿರೋ ಗೊಬ್ಬರನೂ ವಿಡಿಯೋ ಮಾಡಿ ಹಾಕಿದ್ದಾರೆ, ಮತ್ತೆ ರೀ ಆರ್ಡ್ರ್ ಕೊಡ್ತಿದ್ದಾರೆ. ನಮ್ಗೆ ಗೊಬ್ಬರ ಹಿಂದಿನ ವರ್ಷ ಹಾಕಿದ್ವಿ, ಈ ವರ್ಷ ಬೇಕು ಮತ್ತೆ 100 ಚೀಲ ಕಳಿಸ್ರಿ ಅಂತ ತುಂಬ ಜನ ಫೋನ್ ಮಾಡ್ತಿದ್ದಾರೆ ಸರ್. ಎಲ್ಲ ಬೆಳೆಗೂ ಹಾಕ್ಬೋದು ಸರ್. ಅಡಿಕೆಗೆ ಫಸಲು ಬರೋವಂಥವು ಗಿಡಗಳಿಗೆ 4 ರಿಂದ 5 kg ಹಾಕ್ಬೇಕು. ಫಸಲು ಬರದೇ ಇರೋವಂಥವಕ್ಕೆ 2 ರಿಂದ 2.5 kg ಹಾಕ್ಬೇಕು ಸರ್. ಯಾಕಂದ್ರೆ ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದ್ರೆ ರೈತರು ಈಗ 1 ಎಕರೆಗೆ ಗೊಬ್ಬರ ತಗೊಂಡು 3 ಎಕರೆಗೆ ಹಾಕ್ತಾರೆ. ಅವಾಗ ರಿಸಲ್ಟ್ ನಮಗೆ ಸಮಸ್ಯೆ ಆಗುತ್ತೆ. ಈಗ ನಮಗೆ ಗಿಡಕ್ಕೆ 4 kg ಹಾಕ ಅಂತ ಹೇಳಿರ್ತೀವಿ, ತಗೊಂಡೋಗಿ 2 kg ಹಾಕ್ತಾರೆ. ಆಮೇಲೆ ಮುಂದಿನ ವರ್ಷ ಒಂದಂದ್ರೆ ಏನಂತಂದ್ರೆ ನಿಮ್ದು ಅಷ್ಟು ಸುಖ ಆಗಲಿಲ್ಲ ಅಂತಾರೆ. ಗಿಡಕ್ಕೆ ಮಿನಿಮಮ್ 4 ರಿಂದ 5 kg ಕೊಡಲೇಬೇಕು ಫಸಲು ಬರೋವಂಥವಕ್ಕೆ. ಕೊಟ್ಟರೆ 100% ನಮ್ಮ ರಿಸಲ್ಟ್ ಬರುತ್ತೆ. ರೈತರು ಹಂಗೆ ಹೇಳಿದ್ರು ಅವಾಗಲೇ ಕೇಳಿದ್ಕೆ. ಹಾಂ ಸರ್. ಈಗ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದೀವಿ ಅಂದರೆ ಗೊಬ್ಬರ ಹಾಕ್ಬೇಕಾದ್ರೆ ನಮ್ಮ ವರ್ಕರ್ ಇರ್ತಾರೆ, ಅಲ್ಲೇ ನಿಂತಿದ್ದು ನಮ್ಮ ಗೊಬ್ಬರನ್ನೇ ಹಾಕ್ಸ್ಕೊಡೋ ಅಂತ ರೈತ ಅಂದರೆ ನಮ್ಮ ವರ್ಕರ್ ಏನಿದ್ದಾರೆ ಗೊಬ್ಬರ ಹಾಕ್ಬೇಕಾದ್ರೆ ಒಂದು ಸಲ ವಿಸಿಟ್ ಕೂಡ ಮಾಡ್ತಾ ಇದ್ದಾರೆ. ಎಷ್ಟೆಷ್ಟು kg ಹಾಕ್ತಾರೆ, ಯಾವ ಪ್ರಮಾಣದಾಗ ಹಾಕ್ತಾರೆ, ಹೆಂಗೆ ಹಾಕ್ತಾರೆ ಅಂತಲೂ ಅದು ಕೂಡ ನಮ್ಮ ವರ್ಕರ್ಸ್ ಕೂಡ ಫೀಲ್ಡಿಗೆ ಹೋಗಿ ವಿಸಿಟ್ ಮಾಡ್ತಾರೆ. ಚಿತ್ರದುರ್ಗ ಹೋಗುತ್ತೆ, ದಾವಣಗೆರೆ ಹೋಗುತ್ತೆ, ಶಿವಮೊಗ್ಗ ಹೋಗುತ್ತೆ, ತುಮಕೂರು ಹೋಗುತ್ತೆ, ಬಿಜಾಪುರದವ್ರಿಗೆ ಕಳಿಸಿದ್ದೀವಿ ಸರ್ ನಾವು. ಬಿಜಾಪುರ ಬೆಳಗಾಂವರೆಗೆ ಕಳಿಸಿದ್ದೀವಿ ಸಾವಯವ ಗೊಬ್ಬರ. ಬೆಳಗಾಮಿಂದ ಹುಡ್ಕೊಂಬಂದು ಇಲ್ಲಿ ನಿಂತಿದ್ದೆ ಇವತ್ತು ನಮ್ಮ ಫ್ಯಾಕ್ಟ್ರಿಯಾಗೆ ರೈತರು ಆಲ್ಟಿಂಗ್ ಆಗಿ 3 ಬೆಳಗ್ಗೆ ಗೊಬ್ಬರ ರೆಡಿ ಮಾಡ್ಸ್ಕೊಂಡು ತಗೊಂಡೋಗಿದ್ದಾರೆ ಸರ್.